ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಯೂನಿಕ್ ಕ್ರಿಕೆಟ್ ಅಪ್ಡೇಟ್ ಚಾನಲ್ಗೆ ಸುಸ್ವಾಗತ. ಓಕೆ ಗೈಸ್, ಗೇಮ್ ಆಡೋಣ. ಈ ಗೇಮ್ ಹೆಸರು ಎಲ್ಲರೂ ಬೇಕಾದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಈ ಗೇಮ್ ಹೆಸರು ನಾವು ನೋಡೋಣ. ಓಕೆ, ಈಗ ಹೊಸ ಮ್ಯಾಚನ್ನು ಆಡೋಣ. ಇಂಡಿಯಾ ವರ್ಸ ಪಾಕಿಸ್ತಾನ ಚೂಸ್ ಮಾಡಿದ್ದೀವಿ. ಬೇರೆ ಟೀಮ್ ಕೂಡ ಲಭ್ಯ ಇದೆ. ಈಗ 5 ಓವರ್ನ ಚೂಸ್ ಮಾಡ್ಕೊಳ್ಳೋಣ. ಬೇಕಾದರೆ ಡಿಫಿಕಲ್ಟ್ ಬೇಕಾ, ಮೀಡಿಯಮ್ ಬೇಕಾ, ಹಾರ್ಡ್ ಬೇಕಾ? ನಾನು ಹಾರ್ಡ್ ಸ್ಕೋರ್ನ ತಗೊಂಡಿದ್ದೀನಿ ಹಾಗೂ ಗ್ರೀನ್ ಪಿಚ್ನ ತಗೊಂಡಿದ್ದೀನಿ. ಓಕೆ, ಈಗ ಪ್ಲೇಯಿಂಗ್ ಲೆವೆಲ್ ತಗೊಳ್ಳೋಣ. ಪ್ಲೇಯಿಂಗ್ ಲೆವೆಲ್ ಹೇಳ್ಬಿಡ್ತೀನಿ. ರೋಹಿತ್ ಶರ್ಮಾ, ಇಶಾನ್ ಕಿಶನ್, ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್, ರಿಷಬ್ ಪಂತ್, ಜಡೇಜಾ ಹಾಗೂ ಹಾರ್ದಿಕ್ ಪಾಂಡ್ಯ, ಬೂಮ್ರಾ, ಸಿರಾಜ್, ಚಹಲ್ ಮತ್ತು ಅಶ್ವಿನ್. ಇಷ್ಟು ಜನನ ನಾನು ಹಾಕೊಂಡಿದ್ದೀನಿ ಟೀಮಲ್ಲಿ. ನೀವು ಬೇಕಾದರೆ ಚೇಂಜ್ ಕೂಡ ಮಾಡ್ಬೋದು ಅಲ್ಲಿರುವಂಥ ಆಪ್ಷನಲ್ಲಿ. ಶ್ರೇಯಸ್ ಅಯ್ಯರ್ ಎಲ್ಲ ಶಮಿ, ಇನ್ನೂ ಸುಮಾರು ಜನ ಆಟಗಾರರು ಲಭ್ಯ ಇದ್ದಾರೆ KL ರಾಹುಲ್ ಜೊತೆ ಸೇರಿ. ಓಕೆ ಗೈಸ್, ನೀವು ನೋಡ್ಬೋದು ನಾನು ಆಗಲೇ ಹೇಳ್ದಂಗೆ ಅದೇ ಥರ ಚೂಸ್ ಮಾಡ್ತಾ ಇದ್ದೀನಿ, ನೋಡ್ಬೋದು. ಓಕೆ ಗೈಸ್, ಈಗ ಆಲ್ಮೋಸ್ಟ್ ಓಕೆ. ನಮ್ಮ ಪ್ಲೇಯಿಂಗ್ ಲೆವೆಲ್ ಎಲ್ಲ ಸೆಟ್ ಮಾಡ್ಕೊಳ್ಳಿ. ಬ್ಯಾಟಿಂಗ್ ಆರ್ಡ್ರು, ಬೌಲಿಂಗ್ ಆರ್ಡ್ರು ಎಲ್ಲದನ್ನು ಈಗ ಲೋಡಿಂಗ್ ಆಗ್ತಾಯಿದೆ. ಓಕೆ ಗೈಸ್, ಈಗ ಹೆಡ್ಡನ್ನು ಚೂಸ್ ಮಾಡಿದ್ದೀನಿ. ಓಕೆ, ಟಾಸ್ ಗೆದ್ದಿದ್ದೀವಿ. ಬ್ಯಾಟಿಂಗ್ ತೊಗೊಳ್ಳೋಣ ಗೈಸ್. ಓಕೆ, ಬ್ಯಾಟಿಂಗಲ್ಲಿ ಹೋಗೋಣ. ಬ್ಯಾಟಿಂಗ್ ಔಟ್, ಪ್ಲೇಯಿಂಗ್ ಲೆವೆಲ್ ಕೂಡ ತೋರಿಸ್ರು. ಸ್ಟ್ರೈಕಲ್ಲಿ ಇಶಾನ್ ಕಿಶನ್ ನಿಲ್ಲಿಸಿ ರೋಹಿತ್ ಶರ್ಮನನ್ನು ನಾನ್ ಸ್ಟ್ರೈಕಲ್ಲಿ ನಿಲ್ಲಿಸೋಣ. ಓಕೆ, ಈಗ ಸ್ಟಾರ್ಟ್ ಆಗಿದೆ. ಫಸ್ಟ್ ಬಾಲ್ ಗೈಸ್. 5 ಓವರ್ ಮ್ಯಾಚ್ ಆಗೋದ್ರಿಂದ ಹೊಡೆಯೋದಕ್ಕೆ ನೋಡ್ಬೇಕು ನಾವು ಎಲ್ಲ ಬಾಲನ್ನು. ಫಸ್ಟ್ ಒಂದು 3 ಬಾಲ್ ನಿಂತಾಡೋಣ. ಓಕೆ, ಗಾಯ್ಸ್, LB ಇಲ್ಲ ಅಂದ್ಕೊಳ್ತೀನಿ. LBW ಇಲ್ಲ, ಸುಮ್ಮನೆ ಅಪೀಲ್ ಮಾಡ್ತಾ ಇದ್ದಾರೆ ಅಲ್ಲಿ. ಕ್ಲಿಯರಾಗಿ LBW ಇಲ್ಲ. ರಿವ್ಯೂ ತಗೊಳ್ಳಲ್ಲ ಅಂದ್ಕೊಳ್ತೀನಿ. ನನ್ನ ಪ್ರಕಾರ ಅದು LB ಇಲ್ಲ, ಅವ್ರು ರಿವ್ಯೂ ತಗೊಳ್ಳಲ್ಲ ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ರಿವ್ಯೂ ತಗೊಂಡಿಲ್ಲ. ಈಗ 2ನೇ ಬಾಲ್ ಇಶಾನ್ ಕಿಶನ್ ಜೊತೆ. ಎಲ್ಲದು ನಾವು ಬೌಲಿಂಗ್ ಹಾಕೋದ್ರಲ್ಲೂ ಎಲ್ಲ ಆಪ್ಷನ್ ಇದೆ. 2ನೇ ಬಾಲ್. ಓಕೆ, 2ನೇ ಬಾಲನ್ನು ಕೂಡ ಕ್ಲೀನಾಗಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಇಶಾನ್ ಕಿಶನ್. ನಿಮ್ಗೆ ಈ ಗೇಮ್ ಹೆಸರು ಬೇಕಾದರೆ ಕಮೆಂಟ್ ಮಾಡಿ, ಮತ್ತು ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಈ ಚಾನಲನ್ನು. 3ನೇ ಬಾಲ್. 3ನೇ ಬಾಲನ್ನು ಸ್ಟ್ರೋಕ್ ಆಡ್ರು. ಸಿಂಗಲ್ ರನ್ನನ್ನು ತಗೊಳ್ತಾರೆ ಇಶಾನ್ ಕಿಶನ್. ಈಗ ಸ್ಟ್ರೈಕಲ್ಲಿ ರೋಹಿತ್ ಶರ್ಮಾ ಏನು ಮಾಡ್ತಾರೆ? ನಾಯಕನಾಗಿದ್ದಾರೆ ಟೀಮಲ್ಲಿ ರೋಹಿತ್ ಶರ್ಮಾ. ಕೀಪರ್ ರಿಷಬ್ ಪಂತ್. ನಾಯಕರಾಗಿ ರೋಹಿತ್ ಶರ್ಮಾ ಏನು ಮಾಡ್ತಾರೆ? ಫಸ್ಟ್ ಬಾಲ್ ಬೀಸಿದ್ದಾರೆ ರೋಹಿತ್ ಶರ್ಮಾ. ನಾಯಕನ ಆಟ ನೋಡ್ಬೋದು ಗಾಯ್ಸ್. ಮೊದಲ ಬಾಲಲ್ಲೇ 6 ರನ್ನನ್ನು ಬಾರಿಸಿದ್ದಾರೆ. ಮೊದಲ ಬಾಲಲ್ಲೇ 6 ರನ್ನನ್ನು ಹೊಡೆದಿದ್ದಾರೆ ರೋಹಿತ್ ಶರ್ಮಾ. ಇದೀಗ 2ನೇ ಬಾಲ್. ರೋಹಿತ್ ಹೊಡಿಲೇಬೇಕಾದಂಥ ಅವಶ್ಯಕತೆ ಇದೆ, 5 ಓವರ್ ಆದ್ದರಿಂದ. 2ನೇ ಬಾಲ್ ಏನಾಗುತ್ತೆ? ಕ್ಯಾಚ್ ಇಟ್. ಓ ಮೈ ಗಾಡ್! ಫಸ್ಟ್ ಬಾಲ್ನ 6 ಹೊಡೆದು 2ನೇ ಬಾಲಲ್ಲಿ ವಿಕೆಟನ್ನು ಒಪ್ಪಿಸ್ತಾರೆ ರೋಹಿತ್ ಶರ್ಮಾ. ನಾಯಕನ ಆಟ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡ್ಬೋದು ಯಾವ ರೀತಿ ಕ್ಯಾಚ್ ಆಯಿತು ಅಂತ. ಸ್ವಲ್ಪ ಲೇಟಾಗಿ ಆಡ್ರು ಅಲ್ಲಿ ರೋಹಿತ್ ಶರ್ಮಾ. ಶಾರ್ಟ್ ಎಕ್ಸಿಕ್ಯೂಟ್ ಎಲ್ಲ ಚೆನ್ನಾಗಿತ್ತು, ಲೇಟಾಗಿ ಆಡಿದ್ರು. ಈಗ ಸ್ಟ್ರೈಕಲ್ಲಿ ರನ್ ಮಿಷಿನ್. ಈಗ ಸ್ಟ್ರೈಕಲ್ಲಿ ಇಶಾನ್ ಕಿಶನ್ ಇದ್ದಾರೆ, ಆದರೆ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಅವರು ಬಂದಿದ್ದಾರೆ 1 ಡೌನಲ್ಲಿ. ಇಶಾನ್ ಕಿಶನ್ ಅವರು ಸಿಂಗಲ್. ಮೈ ಗಾಡ್! ರನ್ ಔಟ. ಅಂಪೈರ್ ರಿವ್ಯೂ ತಗೊಂಡಿದ್ದಾರೆ, ಗೊತ್ತಿಲ್ಲ. ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಔಟ್ ಆದಮೇಲೆ ರನ್ ಮಿಷಿನ್ ವಿರಾಟ್ ಕೊಹ್ಲಿ ಬಂದಿದ್ದಾರೆ. ಇದು ರನ್ ಔಟ. ಇಶಾನ್ ಕಿಶನ್ ಔಟ್ ಆಗ್ತಾರಾ? ಹೌದು, ಇಶಾನ್ ಕಿಶನ್ ಅವರು ರನ್ ಔಟ್ಗೆ ಬಲಿ ಆಗ್ತಾರೆ. ಬೇಡವಾಗಿತ್ತು, ಫೀಲ್ಡರ್ ಕೈಗೆ ನೇರವಾಗಿ ಹೊಡೆದು ರನ್ ಔಟ್ ಆಗಿದ್ದಾರೆ. ಡಿಸಿಷನ್ ಔಟನ್ನು ಬರಲೇಬೇಕು, ಯಾಕಂದರೆ ಔಟ್ ಅದು. ಓ ಮೈ ಗಾಡ್! ಇಶಾನ್ ಕಿಶನ್ ಓಪನರ್ಸ್ ಇಬ್ಬರು ಕೂಡ ಹೋಗಿದ್ದಾರೆ. ಈಗ ಸೂರ್ಯಕುಮಾರ್ ಯಾದವ್, ಸ್ಕೈ ಇಸ್ ಲಿಮಿಟೆಡ್ ಅಲ್ಲ ಅಂತೀವಿ, ನೋಡೋಣ ಸೂರ್ಯಕುಮಾರ್ ಯಾದವ್ನ ಆಟ. ಶಾರ್ಟ್ ಕ್ಯಾಚ್. ಏನಾಗ್ತಾ ಇದೆ ಇಲ್ಲಿ? ಕ್ಯಾಚ್. ಸೂರ್ಯಕುಮಾರ್ ಯಾದವ್ ಫಸ್ಟ್ ಬಾಲೇ ಹೊಡೆಯೋದಕ್ಕೆ ನೋಡಿದ್ದಾರೆ. ಸ್ವಲ್ಪ ಬಾಲ್ ನಿತ್ತಾಡ್ಬೋದಿತ್ತು ಸೂರ್ಯ. ಫಸ್ಟ್ ಬಾಲೇ ಹೊಡೆಯೋದಕ್ಕೆ ನೋಡಿದ್ದು. ಕವರ್ನ ಕ್ಲಿಯರ್ ಮಾಡ್ತೀನಿ ಅಂತ ಆಗಲಿಲ್ಲ. ಇದೀಗ ವಿರಾಟ್ ಕೊಹ್ಲಿ ಸ್ಟ್ರೈಕಿನಲ್ಲಿ. ಓಕೆ, ವಿರಾಟ್ ಕೊಹ್ಲಿ ಸಿಂಗಲ್ನ ತಗೊಂಡಿದ್ದಾರೆ ಕ್ಲಿಯರಾಗಿ. ಫಸ್ಟ್ ಬಾಲ್ ಸಿಂಗಲ್ ವಿರಾಟ್ ಕೊಹ್ಲಿ. ಇದೀಗ ರಿಷಬ್ ಪಂತ್ ಕೀಪರ್ ಬ್ಯಾಟಿಂಗಿಗೆ ಬಂದಿದೆ ನಂಬರ್ 5 ನೋಡೋಣ. ಮೊದಲ ಬಾಲಲ್ಲಿ 6 ರಿಷಬ್ ಪಂತ್. ಮೊದಲ ಬಾಲಲ್ಲಿ 6 ರನ್ನ ಹೊಡೆದಿದ್ದಾರೆ ರಿಷಬ್ ಪಂತ್. ಎಂತಹ ಆಟ! 2ನೇ ಬಾಲ್. ಇದೀಗ ರಿಷಬ್ ಪಂತಿಗೆ 2ನೇ ಬಾಲು ಎದುರಿಸ್ತಾರೆ. 2ನೇ ಬಾಲ್. ಓಕೆ, ಬ್ಯೂಟಿಫುಲ್ ಆಗಿ ಹೊಡಿತಾರೆ. ಸಿಂಗಲ್ ರನ್, ಡಬಲ್ 2D 2 ರನ್ನ ಹೊಡಿದ್ದಾರೆ ರಿಷಬ್ ಪಂತ್.
ರಿಷಬ್ ಪಂತ್ ಇದೀಗ 2 ಬಾಲಲ್ಲಿ 8 ರನ್ನು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ. ಮೊದಲನೇ ಬಾಲು 6, ಎರಡನೇ ಬಾಲು 2D. ಇವರು ಚೆನ್ನಾಗೆ ಬರ್ತಾ ಇದೆ. ಇಂಡಿಯಾ ಕಡೆ ಬಂದಿದೆ ಇವರು. ಬೋಲ್ಡ್ ಬೋಲ್ಡ್ ಎಂತಹ ಬೌಲಿಂಗ್, ಬ್ಯಾಕ್ ಟು ಒಬ್ರು ಆದ್ಮೇಲೆ ಒಬ್ರು ಹೋಗ್ತಾನೆ ಇದ್ದಾರೆ. ಇಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಂಥ ರಿಷಬ್ ಪಂತ್ ಕೂಡ ಬೋಲ್ಡಲ್ಲಿ ಹೋಗಿದ್ದಾರೆ. ಸ್ವಲ್ಪ ನಿತ್ತಾಡ್ಬೋದಿತ್ತು, ಹೊಡೆಯೋ ಇಂಟೆಂಟಲ್ಲಿ ಇದ್ರು. ಇದೀಗ ಕುಂಫು ಪಾಂಡ್ಯ ಬಂದಿದ್ದಾರೆ ಸ್ಟ್ರೈಕ್ನಲ್ಲಿ. ಏನು ಮಾಡ್ತಾರೆ ಕುಂಫು ಪಾಂಡ್ಯ? ಬೋಲ್ಡ್ 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್. ರಿಷಬ್ ಪಂತ್ ಹೋದ್ಮೇಲೆ ಇದೀಗ ಗೋಲ್ಡನ್ ಡಕ್ಔಟ್ ಆಗ್ತಾ ಇರೋದು ಹಾರ್ದಿಕ್ ಪಾಂಡ್ಯ. ಇದೀಗ ವಿರಾಟ್ ಕೊಹ್ಲಿ ಸ್ಟ್ರೈಕಿನಲ್ಲಿ. ರನ್ಗಳ ಅವಶ್ಯಕತೆ ತುಂಬಾನೇ ಇದೆ. ಈಗ ಏನು ಮಾಡ್ತಾರೆ ವಿರಾಟ್ ಕೊಹ್ಲಿ? ಸಿಂಗಲನ್ನು ತಗೊಳ್ಳಲ್ಲಿ ವಿರಾಟ್ ಕೊಹ್ಲಿ ಅಲ್ಲಿ ಫೀಲ್ಡರ್ ಕೈ ಹೋಗಿದ್ರಿಂದ ಮತ್ತೊಂದು ರನ್ಔಟ್ ಬೇಡ ಅಂತ. ಇದೀಗ 3ನೇ ಬಾಲ್ ಫೇಸ್ ಮಾಡ್ತಿದ್ದಾರೆ. 2 ಬಾಲಲ್ಲಿ 1 ರನ್ ಹೊಡೆದಿದ್ರು. ಮತ್ತೊಂದು ಡಾಟ್. ವಿರಾಟ್ ಕೊಹ್ಲಿ ಈಗ 3 ಬಾಲ್ 1 ರನ್ ಹೊಡೆದಿದ್ದಾರೆ. ನೆಕ್ಸ್ಟ್ ಬಾಲ್ ವಿರಾಟ್. ಮತ್ತೊಂದು ಡಾಟ್ಗಳು ನಮಗೆ ಬೇಕಾಗಿರೋ ರನ್ಸ್ ಕೇವಲ 5 ಓವರ್ ಮ್ಯಾಚ್ ಆಗಿರೋದ್ರಿಂದ ಗೈಸ್ ಮುಂದಿನ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿರಿ. 20 ಓವರ್ 50 ಓವರ್ 10 ಓವರ್ ಮ್ಯಾಚ್ಗಳನ್ನು ಮಾಡ್ತೀನಿ. ಇಲ್ಲಿ LB ಇದೆಯಾ ಇಲ್ಲ ಅಂದ್ಕೊಳ್ತೀನಿ. ರಿವ್ಯೂ ತಗೊಳ್ತಾರಾ? ಆಗಾಗಲೇ ಇನ್ನೂ 2 ರಿವ್ಯೂ ಬಾಕಿ ಇದೆ. ನಮ್ಮ ಹತ್ರನೂ ಇದೆ, ಅವ್ರ ಹತ್ರನೂ ಇದೆ. ಗೈಸ್ ಬೇಕಾದ್ರೆ 20 ಓವರ್ ಮ್ಯಾಚ್, 50 ಓವರ್ ಮ್ಯಾಚ್, 10 ಓವರ್ ಮ್ಯಾಚ್, 2 ಓವರ್ ಮ್ಯಾಚ್ ಕೂಡ ಇದೆ, 5 ಓವರ್. ನೀವು ಕಾಮೆಂಟ್ ಮಾಡ್ರೆ ಯಾವ ಥರ ವಿಡಿಯೋ ಬೇಕಂತ ನಾನು ಅದೇ ಥರ ಮಾಡ್ತೀನಿ. 1 ರನ್ನ ತಗೊಳ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ. ಇದೀಗ ರವೀಂದ್ರ ಜಡೇಜಾ ಸ್ಟ್ರೈಕ್ನಲ್ಲಿ. ನಮ್ಮದು ಲಾಂಗ್ ಬ್ಯಾಟಿಂಗ್ ಆರ್ಡರ್ ಇದೆ. ಅಶ್ವಿನ್ ಅವರಿಗೂ ಬ್ಯಾಟಿಂಗ್ ಇದೆ, ನಂಬರ್ 8 ಅವರಿಗೂ ಇದೆ, ನಂಬರ್ 7ನಲ್ಲಿ ಜಡೇಜಾ ಬಂದರು. ಇಲ್ಲಿ ಔಟ್ ಇಲ್ಲ, ಹಿಟ್ ವಿಕೆಟ್ ಆಗುತ್ತೆ. ಅಲ್ಲ, ರನ್ಔಟ್ ಆಗಿಲ್ಲ ಅಲ್ಲಿ. ಓಕೆ, ಈಗ ಮತ್ತೆ ಸ್ಟ್ರೈಕ್ನ ಉಳಿಸ್ಕೊಂಡು ಲಾಸ್ಟ್ ಬಾಲ್ ಸಿಂಗಲ್ ತೆಗೆದು ಸ್ಟ್ರೈಕ್ನಲ್ಲಿ ಜಡೇಜಾ. ಎಂಥ ಶಾಟು! 4 ರನ್ ಸಿಗುತ್ತೆ ಜಡೇಜಾ ಅವರಿಗೆ. ಇದು ಬೇಕಿತ್ತು ರವೀಂದ್ರ ಜಡೇಜಾ ಅವರು. ಜಡ್ಡು ಬ್ಯಾಟಿನಿಂದ 4. ಇದೀಗ 2 ಬಾಲಲ್ಲಿ 5 ರನ್ ಹೊಡೆದಿದ್ದಾರೆ. 3ನೇ ಬಾಲ್. ಎಂಥ ಶಾಟ್! ಅಬ್ಬಬ್ಬಬ್ಬ! ಕೀಪರ್ ತಲೆ ಮೇಲೆ ಎತ್ತಾಕಿದ್ದಾರೆ. ಎಂಥ ಶಾಟ್! ದಯವಿಟ್ಟು ಗೈಸ್ ವಿಡಿಯೋನ ಫುಲ್ ನೋಡಿ. ಸಖತ್ತಾಗಿ ಆಡ್ತಾ ಇರೋದು ಇಲ್ಲಿ. 4 ರನ್ನು ಮತ್ತೊಮ್ಮೆ ಕೀಪರ್ ತಲೆ ಮೇಲೆ ಚೆನ್ನಾಗಿ ಹೊಡಿತಾರೆ ರವೀಂದ್ರ ಜಡೇಜಾ. ರನ್ ಬೇಕಾದಾಗ ಈ ರೀತಿ ಶಾಟ್ಗಳನ್ನು ಆಡಲೇಬೇಕಾಗುತ್ತೆ. ಮತ್ತೆ ಹೊಡೆಯೋದಕ್ಕೆ ಹೋಗ್ತಾರ, ನೋಡ್ಕೊಂಡು ಆಡ್ತಾರ. ಹೊಡೆಯೋದಕ್ಕೆ ಹೋಗಿರೋದು ರವೀಂದ್ರ ಓ ಮೈ ಗಾಡ್, ಕ್ಯಾಚ್ ಆಗಿದೆ. ಒಂದು 6ರನ್ನ ಹೊಡೆಯುವಂಥ ಪ್ರಯತ್ನದಲ್ಲಿ ರವೀಂದ್ರ ಜಡೇಜಾ ಸಖತ್ತಾಗಿ ಕಾಣಿಸ್ತಿದ್ರು. ಕೇವಲ 3 ಬಾಲ್ 9 ರನ್ ಹೊಡೆದಿದ್ರು. ಇದೀಗ ಪುನಃ ವಿರಾಟ್ ಕೊಹ್ಲಿ ಸ್ಟ್ರೈಕ್ನಲ್ಲಿ. ಲಾಸ್ಟ್ ಪೇರ್ ಆಫ್ ಬ್ಯಾಟಿಂಗ್ ಅಂದರೆ ಇದ್ದೇನೆ. ಮತ್ತೆ ಡಾಟ್ ವಿರಾಟ್ ಕೊಹ್ಲಿ. ಲಾಸ್ಟ್ ಪೇರ್ ಆಫ್ ಬ್ಯಾಟಿಂಗ್ ಅಂದರೆ ಇದ್ದಾನೆ. ನೆಕ್ಸ್ಟ್ ಬರೋದು ಬೂಮ್ರಾ, ಬೌಲರ್ ಆಗಿರ್ತಾರೆ. ಸಿಂಗಲ್ನ ಓಡ್ತಾರೆ. ಈಗ ರವಿಚಂದ್ರನ್ ಅಶ್ವಿನ್ ಅವರು ಸ್ಟ್ರೈಕ್ನಲ್ಲಿ ಮೊದಲೇ ಬಾಲ್ ಫೇಸ್ ಮಾಡ್ತಿದ್ದಾರೆ. ಮೊದಲನೇ ಬಾಲಲ್ಲೇ ಸಿಂಗಲನ್ನು ತಗೊಳ್ತಾರೆ ಅಶ್ವಿನ್. ಓಕೆ, ಓವರ್ ಮುಗ್ದಿದೆ. ಸ್ಟ್ರೈಕ್ನಲ್ಲಿ ಅಶ್ವಿನ್ ಲಾಸ್ಟ್ ಬಾಲ್ ಸಿಂಗಲ್ ತೆಗೆದದ್ದರಿಂದ ವಿರಾಟ್ ಕೊಹ್ಲಿ ಸ್ವಲ್ಪ ಬಾಲ್ಗಳನ್ನು ಜಾಸ್ತಿ ತಗೊಳ್ತಾ ಇದ್ದಾರೆ. ಅಶ್ವಿನ್ ಹೊಡೆಯುವಂಥ ಪ್ರಯತ್ನ, ಹೊಡೆಯೋದಕ್ಕೆ ಆಗ್ತಾ ಇಲ್ಲ. ಏನು ಮಾಡ್ತಾರೆ ಗೊತ್ತಿಲ್ಲ. ಮತ್ತೊಂದು ಲಾಸ್ಟ್ ಓವರ್ ಆಗುತ್ತೆ ಗೈಸ್. ಈ ಲಾಸ್ಟ್ ಓವರ್ ರನ್ ಬರಲೇಬೇಕು. ಅಶ್ವಿನಿಂದ 2 ಬಾಲ್ ಡಾಟ್ ಆಗಿದೆ. ಹೊಡೆಯುವಂಥ ಪ್ರಯತ್ನದಲ್ಲಿದ್ದಾರೆ. ಏನು ಮಾಡ್ತಾರೆ? ಚಾಣಕ್ಯದ ಬೌಲಿಂಗ್ ಆಗ್ತಿದೆ. ಹೊಡೆದಿದ್ದಾರೆ. ಕ್ಯಾಚ್! ಅಶ್ವಿನ್ ಅವರು ವಿಕೆಟನ್ನು ಒಪ್ಪಿಸ್ತಾರೆ. ಲಾಸ್ಟ್ ಓವರು ಇಂಡಿಯಾದ ಆಗ್ತಾ ಇಲ್ಲ. ಇಲ್ಲಿ ರನ್ಗಳು ಬರ್ತಾ ಇಲ್ಲ. ಬೂಮ್ರಾ ಅವರು ಸ್ಟ್ರೈಕ್ನಲ್ಲಿ. ಬೂಮ್ರಾ ಅವ್ರು ಬಂದಿದ್ದಾರೆ ಸ್ಟ್ರೈಕ್ನಲ್ಲಿ. ವಿರಾಟ್ ಕೊಹ್ಲಿ ಮೇಲೆ ನಂಬಿಕೆ ಇದೆ. ಹೊಡಿತಾರೆ. ಹೇಳ್ದಂಗೆ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ. 6 ಬರುತ್ತೆ. ಇದು ಈ ಇನ್ನಿಂಗ್ಸಿನ 4ನೇ 6. ರಿಷಬ್ ಪಂತ್ ಹೊಡೆದಿದ್ರು 1 6. ರೋಹಿತ್ ಶರ್ಮಾ 1 6 ಹೊಡೆದ್ರು. ಆಮೇಲೆ ಬಹುಶಃ ಜಡೇಜಾ 1 6 ಹೊಡೆದ್ರು. ಈಗ ವಿರಾಟ್ ಕೊಹ್ಲಿ 1 6. ನೆಕ್ಸ್ಟ್ ಬಾಲ್ ಹೊಡೆಯುವಂಥ ಪ್ರಯತ್ನ ಮತ್ತೊಮ್ಮೆ. ಲಾಸ್ಟ್ ಬಾಲ್, ಫಸ್ಟ್ ಇನ್ನಿಂಗ್ಸಿನ ಲಾಸ್ಟ್ ಬಾಲು. ಏನು ಮಾಡ್ತಾರೆ? ಚಾಣಕ್ಯ ವಿರಾಟ್ ಕೊಹ್ಲಿ ಹಿಂದ್ಗಡೆ 4 ರನ್ನ ತಗೊಂಡು 138ನ ಹೊಡೆದು 100 ಅಲ್ಲ
38 ಹೊಡೆದು 39 ರನ್ನ ಟಾರ್ಗೆಟ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ವಿರಾಟ್ ಕೊಹ್ಲಿ 11 ಬಾಲ್ 13 ರನ್ ಹೊಡೆದ್ರು, ಸ್ವಲ್ಪ ಬಾಲ್ ಜಾಸ್ತಿ ತಗೊಂಡ್ರ ಅಂತ. ಓಪನಿಂಗ್ ಬಾಲು ಬೂಮ್ರಾ ಏನು ಮಾಡ್ತಾರೆ. ಬೂಮ್ರಾ ಫಸ್ಟ್ ಬಾಲ್. ಪ್ಲೀಸ್ ಗೈಸ್ ಫುಲ್ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್, ಲೈಕ್ ಮಾಡಿದೆ ವಿಡಿಯೋನ. ಫಸ್ಟ್ ಬಾಲ್, ಮೊದಲ ಬಾಲನ್ನೇ ಗಗನಕ್ಕೆ ಏರ್ಸಿದ್ದಾರೆ ಇಲ್ಲಿ. ಸಿಕ್ಸರ್. ಪವರ್ ಪ್ಲೇ ಆದ್ರಿಂದ ಇಬ್ಬರೇ ಫೀಲ್ಡರ್ ಹೊರಗಡೆ. 5 ಓವರ್ ಮ್ಯಾಚ್ ಆದ್ರಿಂದ 2 ಪವರ್ ಪ್ಲೇ ಇರುತ್ತೆ. ಫಸ್ಟ್ ಬಾಲಲ್ಲೇ ಸಿಕ್ಸರ್. ಬೂಮ್ರಾ ಕಾನ್ಫಿಡೆಂಟ್ನ ಕಳ್ಕೋಬಾರ್ದು. ಈ ಬಾರಿ ಯಾರ್ಕರ್ ಲೆಂತಲ್ಲಿ ಇಡ್ತಿದ್ದಾರೆ. ಯಾರ್ಕರ್ ಕಿಂಗ್ ಬೂಮ್ರಾ. ಸೆಕೆಂಡ್ ಬಾಲ್ ಪ್ಯೂರ್ ಯಾರ್ಕರ್ ಅಂತಲೇ ಹೇಳ್ಬೋದು. ಡಾಟ್. ಎರಡನೇ ಬಾಲ್ ಡಾಟ್. ಸ್ವಲ್ಪ ಫೀಲ್ಡ್ ಸೆಟ್ಟನ್ನು ಮಾಡೋಣ. ಚಾಲನ್ನು ಸ್ವಲ್ಪ ಹೊರಗಿಟ್ಟು ವಿರಾಟ್ ಕೊಹ್ಲಿನ ಸ್ಲಿಪ್ ಜಾಗದಲ್ಲಿ ಕರ್ಕೊಬರೋಣ. ಓಕೆ ಗೈಸ್ ನೋಡ್ಬೋದು ಈಗ ಮೂರನೇ ಬಾಲ್. ಫಸ್ಟ್ನೇ ಬಾಲ್ 6, ಎರಡನೇ ಬಾಲ್ ಡಾಟ್. ಇದೀಗ ಮೂರನೇ ಬಾಲ್ ಮತ್ತೊಮ್ಮೆ ಯಾರ್ಕರ್ ಲೆಂತಲ್ಲಿ ಬೂಮ್ರಾ. ಮತ್ತೊಮ್ಮೆ ಉತ್ತಮವಾದ ಬೌಲಿಂಗ್ ಡಾಟ್. ಮೊದಲೇ ಬಾಲು 6, ಮತ್ತೆರಡು ಬಾಲು ಡಾಟ್. ಇದೀಗ 4ನೇ ಎಸೆತದಲ್ಲಿ ಬೂಮ್ರಾ. ಗೈಸ್ ಇದೇ ಥರ ವಿಡಿಯೋ ಇಂಗ್ಲೀಷಲ್ಲಿ ಬೇಕಂದರೆ ಕಮೆಂಟ್ ಮಾಡಿ ಗೈಸ್, ಅದರಲ್ಲೂ ಮಾಡ್ತೀನಿ. 4ನೇ ಬಾಲು ಮತ್ತೊಮ್ಮೆ ಗಗನಕ್ಕೆ ಏರಿಸಿದ್ದಾರೆ. ಸಿಕ್ಸರ್ ಸಿಗುತ್ತೆ ಈ ಓವರಲ್ಲಿ. 2ನೇ ಸಿಕ್ಸರ್. ಕಾಸ್ಟ್ಲಿ ಓವರ್ ಆಗ್ತಾ ಇದೆ. ಟಾರ್ಗೆಟ್ ಬೇರೆ ಕಡಿಮೆ ಇದೆ. ಓ ಮೈ ಗಾಡ್. 5ನೇ ಬಾಲ್. ಲಾಸ್ಟ್ 2 ಬಾಲ್ಸ್. 5ನೇ ಬಾಲಲ್ಲಿ ಬೂಮ್ರಾ. ಪ್ರೆಷರ್ ಹ್ಯಾಂಡಲ್ ಮಾಡೋಂಥ ಶಕ್ತಿ ಬೂಮ್ರಂಗಿದೆ. ಡಾಟ್. ಎಕ್ಸ್ಪೀರಿಯನ್ಸ್ಡ್ ಬೌಲರ್ ಬೂಮ್ರಾ. ಲಾಸ್ಟ್ ಬಾಲ್. ಎಲ್ಲ ಬೌಲರ್ಸಿಗೂ ಒಂದೊಂದೇ ಓವರ್ ಅವಕಾಶ ಇರೋದು, ಯಾಕಂದರೆ 5 ಓವರು. 20 ಓವರ್ ಆಗಿದ್ದರೆ ಎಲ್ಲ ಬೌಲರಿಗೂ 4 ಓವರ್ ಇರ್ತಾ ಇತ್ತು. 10 ಓವರ್ ಆದರೆ 2 ಓವರು, 50 ಓವರ್ ಆದರೆ 10 ರನ್ನು, ಅದೇ ಥರ. ಓಕೆ ಡಾಟ್. 2 ಸಿಕ್ಸರ್ನ ಬಿಟ್ಟರೆ ಮತ್ತೆಲ್ಲ ಬಾಲ್ ಸಖತ್ತಾಗಿ ಹಾಕಿದ್ರು. 2ನೇ ಬಾಲ್ ಚಾಲ್ಗೆ ಕೊಡೋಣ. ಯಾಕೆ ಚಾಲ್ಗೆ ಕೊಟ್ಟೆ ಅಂದರೆ ಬೂಮ್ರಾ ಸರಿಯಾಗಿ ಹೊರಿಸ್ಕೊಂಡ್ರು 2 ಸಿಕ್ಸು. ಇನ್ನೊಂದು ಬೌಲರಿಗೆ ಕೊಟ್ಟರೆ ಆ ಓವರ್ ಕೂಡ ರನ್ ಬರ್ಬೋದು. ಟಾರ್ಗೆಟ್ ಬೇರೆ ಕಮ್ಮಿ ಇದೆ, ಅದಕ್ಕೆ ಸ್ಪಿನ್ನರ್ಗೆ ಹೇಗೆ ಆಡ್ತಾರೆ ನೋಡೋಣ. ಸ್ಪಿನ್ನರ್ಗೆ ಡಾಟ್. ಓಕೆ ಸ್ಪಿನ್ನರ್ಗೆ ಅವ್ರು ಹೊಡೆಯೋದಕ್ಕಾಗದೇ ಇದ್ದರೆ ಸ್ಪಿನ್ನರ್ನೇ ತರಿಸೋಣ, ಯಾಕಂದರೆ ಡಿಫೆಂಡ್ ಮಾಡಬೇಕಾಗಿದೆ. ಕಮ್ಮಿ ಸ್ಕೋರು, ಲಾಸ್ಟ್ ಓವರ್ವರೆಗೂ ಹೋಗುತ್ತೆ. ಬೌಲರ್ ಕೊಟ್ಟರೆ ಮತ್ತೆ ಬೂಮ್ರನವರಿಗೆ 2 ಸಿಕ್ಸ್ ಹೊಡೆದಂಗೆ ಈ ಓವರ್ ಹೊಡೆದ್ರೆ ಡಾಟ್ ಆಗಿದೆ. ಫಸ್ಟ್ 2 ಬಾಲು ಚಹಲ್ ಡಾಟ್ ಮಾಡಿದ್ದಾರೆ. ಮಾಂತ್ರಿಕ್ ಅಂತಲೇ ಕರಿತೀವಿ ಇವ್ರನ್ನ, ಚಹಲ್ ಅವರು. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ 3ಕ್ಕೆ 3 ಡಾಟು. ಮಾಂತ್ರಿಕ ಚಾಲ್ ಸಖತ್ತಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ ಅಲ್ಲಿ. 4ನೇ ಬಾಲು. ಈಗ ಸ್ವಲ್ಪ ರಿಜ್ವಾನ್ಗೆ ಪ್ರೆಷರ್ ಹ್ಯಾಂಡಲ್ ಆಗುತ್ತೆ. ಖಾನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ರು. 4ನೇ ಬಾಲ್ ಕೂಡ ಡಾಟ್. ಸಖತ್ತಾಗಿ ಆಡಿಸ್ತಾ ಇದ್ದಾರೆ ಇಲ್ಲಿ ಚಹಲ್ ಅವರು. ಇದೀಗ ಲಾಸ್ಟ್ 2 ಬಾಲ್. 5ನೇ ಬಾಲ್ ಕೂಡ ಡಾಟ್ ಆಗುತ್ತಾ, ಮೇಡಿನ್ ಓವರ್ ಆಗುತ್ತಾ. 5ನೇ ಬಾಲ್ ಕೂಡ ಡಾಟ್. ಏನು ಚೆನ್ನಾಗಿ ಬಾಲ್ ಹಾಕ್ತಾರೆ ಗುರು. ಲಾಸ್ಟ್ ಬಾಲ್. ಈ ಬಾಲ್ ಸಿಂಗಲ್ ತಗೊಳ್ಳೋ ಯೋಚನೆ ಇರುತ್ತೆ ಗ್ಯಾರಂಟಿ. 6 ಡಾಟ್ ಆದರೆ ಮೇಡಿನ್ ಓವರ್. ಓಕೆ ಸಿಂಗಲ್ ತಗೊಳ್ತಾರೆ, ಮೇಡಿನ್ ಓವರ್ ಆಗಲ್ಲ. ಅಲ್ಲಿ ಕರೆಕ್ಟಾಗಿ ಫೀಲ್ಡ್ ನಿಲ್ಲಿಸ್ಕೊಂಡಿದ್ದೀನಿ ನಾನು. ಓಕೆ ಅಶ್ವಿನ್. ಯಾಕೆ ಸ್ಪಿನ್ನರ್ ತಂದೆ ಅಂದರೆ ಬೌಲರ್ಗೆ 12 ರನ್ ಹೊಡೆದ್ರು, ಸ್ಪಿನ್ನರ್ ಕೇವಲ 1 ರನ್ ಹೊಡೆದಿದ್ದು ಹಿಂದಿನ ಓವರ್. ಅದಕ್ಕೆ ಪುನಃ ಈ ಓವರು ಸ್ಪಿನ್ನರೇ ತರೋಣ ಅಂತ ಐಡಿಯಾ ಮಾಡಿ ತಂದಿದ್ದೀನಿ. ಅಶ್ವಿನ್, ರವಿಚಂದ್ರನ್ ಅಶ್ವಿನ್. ಬ್ಯಾಟಿಂಗಲ್ಲಿ ಎಷ್ಟೊಂದು ಪರ್ಫಾರ್ಮ್ ಮಾಡೋಕ್ಕಾಗಲ್ಲ, ಬೌಲಿಂಗಲ್ಲಿ ಮೊದಲೇ ಬಾಲಲ್ಲಿ 4 ಹೊಡೆಸ್ಕೊಳ್ತಾರೆ. ಬಹುಶಃ ಬೌಲರ್ ತಂದಿದ್ರೆ ನೋಡೋಣ. ಫಸ್ಟ್ ಬಾಲೇ ಆಗಿದ್ದಲ್ಲ, ನೋಡೋಣ. ಇನ್ನೂ 5 ಬಾಲ್ ಇದೆ. ವಿಕೆಟ್ ತೆಗೆಯುವಂಥ ಕೇಪಬಿಲಿಟಿ ಇದೆ ಅಶ್ವಿನ್ ಅವರಿಗೆ, ನೋಡೋಣ. ಎರಡನೇ ಬಾಲ್ ಡಾಟ್. ಡಿಫೆಂಡ್ ಯೋಚನೆ. 17 ರನ್ ಆಗಿದೆ ಅವ್ರದ್ದು. ಏನು ಮಾಡೋದು, ರನ್ ಬೇಕೇ ಬೇಕು. ಕಮ್ಮಿ ಟಾರ್ಗೆಟ್ನ ಡಿಫೆಂಡ್ ಮಾಡಬೇಕು. ಈಗ ಕೇವಲ ಟಾರ್ಗೆಟ್ 39 ಆದ್ದರಿಂದ ಭಾರತದ್ದು 5 ಓವರ್ಗೆ 38, 7 ವಿಕೆಟ್. ಇವ್ರದ್ದಿನ್ನೂ ವಿಕೆಟ್ ಹೋಗಿಲ್ಲ. ವಿಕೆಟ್ ಮುಖ್ಯ ಅಲ್ಲ ನಮಗೆ, ಡಾಟ್ ಆಗಬೇಕೀಗ ಮ್ಯಾಚ್ ವಿನ್ ಆಗಬೇಕಾದ್ರೆ. ಫಸ್ಟ್ ಬಾಲ್ 4 ಕೊಟ್ಟರು, ನೆಕ್ಸ್ಟ್ 2 ಬಾಲು ಚೆನ್ನಾಗಿ ಹಾಕಿದ್ದಾರೆ. 4ನೇ ಬಾಲ್ ಸಿಕ್ಸರ್ ಬಂದೇ ಬರುತ್ತೆ ಈ ಕಡೆ.
4ನೇ ಬಾಲ್ ಕೂಡ ಸಿಕ್ಸರ್ ಆಗಿದೆ. ಹಾಗೆ ಗಾಯ್ಸ್, ಯೂನಿಕ್ ಕ್ರಿಕೆಟ್ ಅಪ್ಡೇಟ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ವೀಡಿಯೋ ಬೇಕಾದರೆ ಕೇಳಿ ಮಾಡ್ತೀನಿ. ಬೇರೆ ಬೇರೆ ವೀಡಿಯೋ ಕೂಡ ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ ಈ ಚಾನಲಲ್ಲಿ, ಅದನ್ನು ನೋಡಿ ಗೈಸ್, ಸಪೋರ್ಟ್ ಮಾಡಿ. ಶೇರ್ ಮಾಡಿ ಗೈಸ್ ಈ ವಿಡಿಯೋನ, ಕಾಮೆಂಟ್ ಮಾಡಿ. LBW ಕ್ಲಿಯರಾಗಿ LBW ಇದೆ. ಅಂಪೈರ್ ಕೂಡ ಕೊಟ್ಟಾಯಿತು. ರಿವ್ಯೂ ತಗೊಂಡ್ರೆ ಗ್ಯಾರಂಟಿ ರಿವ್ಯೂ ಹೋಗುತ್ತೆ. ಎರಡೆರಡು ರಿವ್ಯೂ ಇದೆ ಎರಡು ಟೀಮ್ಗೂ. ಫಸ್ಟ್ ಇನ್ನಿಂಗ್ಸಲ್ಲಿ ಯಾರೂ ಕೂಡ ರಿವ್ಯೂ ಯೂಸ್ ಮಾಡಿಲ್ಲ, ರಿವ್ಯೂ ತಗೊಂಡಿದ್ದಾರೆ. ನನ್ನ ಪ್ರಕಾರ ಇದು ಔಟು ಗೈಸ್, ರಿವ್ಯೂ ತಗೊಂಡಿದ್ದಾರೆ. ಅಶ್ವಿನ್ ಅವ್ರನ್ನ ನಾನು ಇದಕ್ಕೆ ತಂದೆ, ಅವ್ರ ಹತ್ರ ವಿಕೆಟ್ ತೆಗೋ ಕೆಪಬಿಲಿಟಿ ಇದೆ. LBW ಲೋವರ್ ಫುಲ್ ಟಾಸ್ನ ಕನೆಕ್ಟ್ ಮಾಡೋದಕ್ಕಾಗಿಲ್ಲ. ಒರಿಜಿನಲ್ ಡಿಸಿಷನ್ ಔಟ್ ಇದೆ, ಅಂಪೈರ್ ಕೊಟ್ಟರು. ಇಂಪ್ಯಾಕ್ಟ್ ಲೈನಲ್ಲಿ ಇದೆ ಗೈಸ್, ನೀವು ನೋಡ್ಬೋದು, ಆ ಲೈನ್ ಮೇಲೇನಿದೆ. ಪಿಚ್ಚಿಂಗ್ ಲೈನಲ್ಲೂ ಕೂಡ ಇದೆ, ಪಿಚ್ಚಿಂಗ್ ಇನ್ ಲೈನ್. ವಿಕೆಟ್ ಹಿಟ್ಟಿಂಗ್, ಅಶ್ವಿನ್ ಅವರಿಗೆ ಮೊದಲ ವಿಕೆಟ್, ಇಂಡಿಯಾಕ್ಕೂ ಕೂಡ ಮೊದಲ ವಿಕೆಟ್. ಪಾಕಿಸ್ತಾನ 2 ರಿವ್ಯೂಲಿ ಮೊದಲೇ ರಿವ್ಯೂನ ಲಾಸ್ಟ್ ಮಾಡುವಂಥ ಸಂದರ್ಭ ಬಂದಾಗಿದೆ. ಇನ್ನು 1 ರಿವ್ಯೂ ಇದೆ ಪಾಕಿಸ್ತಾನ ಬಳಿ, ನಮ್ಮ ಹತ್ರ 2 ಇದೆ, ಔಟ್ ಕೊಡಲೇಬೇಕು. ಬ್ಯೂಟಿಫುಲ್ ಬೌಲಿಂಗ್ ಹಾಕ್ತಾ ಇದ್ದಾರೆ ಇಲ್ಲಿ ಅಶ್ವಿನ್. ಗೈಸ್, ಕಡೆವರೆಗೂ ನೋಡಿ, ಈ ಮ್ಯಾಚ್ ನಾವು ಗೆಲ್ಲುವಂಥ ಸಾಧ್ಯತೆ ಇದೆ. ಬಾಲಿಂಗ್ ಡಾಟ್, ಉತ್ತಮವಾದಂಥ ಬಾಲಿಂಗ್ ಹಾಕ್ತಾ ಇದ್ದಾರೆ. ಬರೀ 10 ರನ್ ಕೊಟ್ಟರು ಅಷ್ಟೇ. ಪುನಃ ಸ್ಪಿನ್ನರ್ನೇ ತರೋಣ. ಲಾಸ್ಟ್ ಓವರು ಬೌಲರ್ನೇ ಮಾಡಬೇಕು. ಲಾಸ್ಟ್ ಓವರ್ ಬಹುಶಃ ಹಾರ್ದಿಕ್ ಪಾಂಡ್ಯಂಗೆ ಕೊಡ್ಲಾ, ಸಿರಾಜ್ ಕೊಡ್ಲಾ? ಯಾಕಂದರೆ ಸ್ಪಿನ್ನರಿಗೆ ಕೊಡೋಣ ಅಂದರೆ ಇರೋದೇ 3 ಸ್ಪಿನ್ನರು. ಅವ್ರು 3 ಜನನೂ ಯೂಸ್ ಮಾಡಾಯ್ತು. ಈಗ 11 ಓವರ್ ಅವಕಾಶ ಇರೋದು, ಬರೀ 5 ಓವರ್ ಮ್ಯಾಚ್ ಆದ್ದರಿಂದ. ಹೆಚ್ಚು ಓವರ್ ಮ್ಯಾಚ್ ಆದ್ರಿಂದ ಜಾಸ್ತಿ ಓವರ್ ಇರ್ತಿತ್ತು. ಈಗ ಸಿರಾಜ್ ಅಥವಾ ಹಾರ್ದಿಕ್ ಪಾಂಡ್ಯ ಕೊಡಬೇಕಾಗಿದೆ. ಸಿರಾಜಂಗೆ ಕೊಡೋಣ, ನೋಡೋಣ. ಹಾರ್ದಿಕ್ ಪಾಂಡ್ಯ ಗೋಲ್ಡನ್ ಡಕ್ಔಟ್ ಆಗಿದ್ರು, ಆದರೆ ಇಲ್ಲಿ ಮತ್ತೊಂದು ಎಲ್ಬಿನ ಜಡೇಜಾ ಬ್ಯಾಟಿಂಗಲ್ಲಿ ಕೇವಲ 3 ಬಾಲ್ 9 ರನ್ ಹೊಡೆದಿದ್ರು. ಬೌಲಿಂಗಲ್ಲೂ ಕೂಡ ಸಖತ್ತಾಗಿ ಆಡಿದ್ದಾರೆ. ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇರೋದು ಹಾರ್ದಿಕ್ ಪಾಂಡ್ಯ ಅಲ್ಲ, ಇವರು ರವೀಂದ್ರ ಜಡೇಜಾ ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇದ್ದಾರೆ. ಬ್ಯಾಟಿಂಗಲ್ಲಿ ಕೂಡ ಉತ್ತಮವಾದ ರನ್ಗಳನ್ನು ಕಲೆ ಹಾಕಿದ್ರು. ಬೌಲಿಂಗಲ್ಲೂ ಕೂಡ ಇದೀಗ 1 ವಿಕೆಟ್ನ ತೆಗಿತಾರೆ ಅಂದ್ಕೊಂಡಿದ್ದೀನಿ. ಎಸ್, ತೆಗಿತಾರೆ. ಯಾಕಂದರೆ ಇದು ಪಿಚ್ಚಿಂಗ್ ಇನ್ ಲೈನ್ ಇದೆ, ಇಂಪ್ಯಾಕ್ಟ್ ಲೈನ್ ಇದೆ. ಒರಿಜಿನಲ್ ಡಿಸಿಷನ್ ಕೂಡ ಔಟ್ ಕೊಟ್ಟಿದ್ದಾರೆ ಅಂಪೈರ್. ವಿಕೆಟ್ ಹಿಟ್ಟಿಂಗ್ ಆಗಿದೆ. ವಿಕೆಟ್ 2ನೇ LBW ಕೂಡ ಸಕ್ಸಸ್. ಗೈಸ್, ನೋಡ್ಬೋದು, ಈಗ ಪಾಕಿಸ್ತಾನ 2 ರಿವ್ಯೂ ಹೋಗಿದೆ. ಈಗ ನಮ್ಮ ಹತ್ರ 2 ರಿವ್ಯೂ ಇದೆ, ಪಾಕಿಸ್ತಾನ ಬಳಿ 1 ರಿವ್ಯೂನೂ ಕೂಡ ಇಲ್ಲ. ಸಖತ್ತಾಗಿ ನಡೀತಾ ಇದೆ ಮ್ಯಾಚು. ಓಕೆ, ಏನು ಮಾಡ್ತಾರೆ? 2 ಬಾಲಲ್ಲಿ 1 ವಿಕೆಟ್, 0 ರನ್. 3ನೇ ಬಾಲ್ ಡಾಟ್. ಅದಕ್ಕೆ ಅಲ್ಲ ಫೀಲ್ಡರ್ನ ಅಲ್ಲಿ ಇಟ್ಕೊಂಡಿದ್ದೀನಿ, ವಿರಾಟ್ ಕೊಹ್ಲಿನ. ಗೊತ್ತಿತ್ತು ಅಲ್ಲಿ ಹೊಡಿತಾರೆ ಅಂತ. ರನ್ ಲೀಕ್ ಮಾಡಬಾರ್ದು, ಯಾಕಂದರೆ ಕಮ್ಮಿ ಓವರ್. 4ನೇ ಬಾಲಲ್ಲಿ ಜಡೇಜಾ. ಎಸ್, ಬ್ಯೂಟಿಫುಲ್ ಬೌಲಿಂಗ್. 5ನೇ ಬಾಲಲ್ಲಿ ಜಡೇಜಾ, ಟಾರ್ಗೆಟ್ 39. ಬೋಲ್ಟ್ ಆಲ್ರೌಂಡರ್ ಪ್ರದರ್ಶನ ನೀಡ್ತಾ ಇರೋದು ಇಲ್ಲಿ ಜಡೇಜಾ. ಬ್ಯಾಟಿಂಗಲ್ಲಿ 3 ಬಾಲಲ್ಲಿ 9 ರನ್ ಹೊಡೆದ್ರು, ಬೌಲಿಂಗಲ್ಲಿ ಮಿಂಚುತ್ತಾ ಇದ್ದಾರೆ. ಆಲ್ರೌಂಡರ್ ಪ್ರದರ್ಶನ ಜಡೇಜಾ ಅವರಿಂದ. ಲಾಸ್ಟ್ ಬಾಲ್ 5 ಬಾಲಲ್ಲಿ 0 ರನ್ ಕೊಟ್ಟು 2 ವಿಕೆಟ್ನ ಭಾರತಕ್ಕೆ ಆಸರೆ ಆಗ್ತಾ ಇದ್ದಾರೆ ಜಡೇಜಾ. ಲಾಸ್ಟ್ ಬಾಲ್ ಸಿಕ್ಸರ್ ಆಗುತ್ತೆ. ಹೊಡಿಲೇಬೇಕಿತ್ತು. ಗುಡ್ ಬಾಲಿಂಗ್, ಆದರೆ ಗುಡ್ ಬೌಲಿಂಗನ್ನು ಕನ್ವರ್ಟ್ ಮಾಡಲೇಬೇಕಿತ್ತು ಅಲ್ಲಿ ಪಾಕಿಸ್ತಾನಿಗೆ. ರನ್ ಬರ್ತಾ ಇರಲಿಲ್ಲ, ಅದಕ್ಕೆ ಕನ್ವರ್ಟ್ ಮಾಡಿ ಹೊಡೆದ್ರು. ಲಾಸ್ಟ್ ಓವರ್ ಸಿರಾಜ್ ಕೊಡಬೇಕಾಗಿದೆ. ಮೊಹಮ್ಮದ್ ಸಿರಾಜ್ ಬೌಲಿಂಗಲ್ಲಿ. ಲಾಸ್ಟ್ ಓವರ್ 9 ರನ್ ಬೇಕಾಗಿದೆ. ಸಿರಾಜ್ ಅವರು ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ? ಲಾಸ್ಟ್ ಓವರ್ ಥ್ರಿಲ್ಲರ್ ಆಗಿದೆ ಗಾಯ್ಸ್. ಲಾಸ್ಟ್ ಓವರ್ ಥ್ರಿಲ್ಲಿಂಗ್ ಮ್ಯಾಚ್. ಸಿರಾಜ್ ಅವರು ಫಸ್ಟ್ ಬಾಲ್ ಡಾಟ್. 5 ಬಾಲಲ್ಲಿ 9 ರನ್ನು. ಬೇಕಾಗಿದೆ 9 ರನ್ಗಳು ಪಾಕಿಸ್ತಾನಿಗೆ. 3 ವಿಕೆಟ್ ಹೋಗಿದೆ. ನಮ್ಗೆ ವಿಕೆಟ್ ಮುಖ್ಯ ಅಲ್ಲ, ಡಾಟ್ ಮುಖ್ಯ. 2ನೇ ಬಾಲ್ ಕೂಡ ಡಾಟ್. 4 ಬಾಲಲ್ಲಿ 9 ರನ್ನು. ಎಂಥ ಮ್ಯಾಚು! ಕಮ್ಮಿ ಟಾರ್ಗೆಟನ್ನು ಆರಾಮ್ಸೆ ಡಿಫೆಂಡ್ ಮಾಡುತ್ತಾ. ಕಮ್ಮಿ ಟಾರ್ಗೆಟ್ ಅದನ್ನು ಡಿಫೆಂಡ್ ಮಾಡುವಂಥ ಸಾಮರ್ಥ್ಯ ಭಾರತದ ಬಳಿ ಇದೆ. 6. 3ನೇ ಬಾಲ್ ಸಿಕ್ಸರ್. ಓ ಮೈ ಗಾಡ್! ಇನ್ನು 2 ಬಾಲ್
ಅಲ್ಲ 3 ಬಾಲ್ 4 ರನ್ ಅವಶ್ಯಕತೆ ಇದೆ. 3 ಬಾಲ್ 4 ರನ್ ಬೇಕು. 3 ಬಾಲ್ 4 ರನ್ನು. ಗೈಸ್ ಈ ಗೇಮ್ ಬೇಕಂದರೆ ಕಾಮೆಂಟ್ ಮಾಡಿ ಪ್ಲೀಸ್ ಗೈಸ್, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3 ಬಾಲ್ 4 ರನ್ನು ಡಾಟ್. 2 ಬಾಲ್ 4 ರನ್ನು. 2 ಬಾಲ್ 4 ರನ್ನು ಅಂಡರ್ ಪ್ರೆಷರ್. ಸಿರಾಜ್ ಉತ್ತಮವಾದ ಬಾಲಿಂಗ್. 1 6 ಕೊಟ್ಟರು ಕಮ್ಮಿ ರನ್ನ ಡಿಫೆಂಡ್ ಮಾಡ್ಕೋಬೇಕಾಗಿದೆ. ಲಾಸ್ಟ್ 2 ಬಾಲ್ಸಲ್ಲಿ 4 ರನ್ನು. ಕ್ರೂಷಿಯಲ್ ಆಗ್ತಾ ಇದೆ, ಥ್ರಿಲ್ಲರ್ ಮ್ಯಾಚ್ ಇದು. ಡಾಟು 1 ಬಾಲ್ 4 ರನ್ನು. ಓಹ್ ಮೈ ಗಾಡ್, 4 ರನ್ ಹೊಡೆದ್ರೆ ಅವ್ರು ವಿನ್ ಆಗ್ತಾರೆ. 3 ರನ್ ಹೊಡ್ರೆ ಟೈ ಆಗುತ್ತೆ ಮ್ಯಾಚ್. ಓ ಮೈ ಗಾಡ್, ಸಿರಾಜ್ ಕೈಯಲ್ಲಿ ಮ್ಯಾಚ್ ಇದೆ. ಸಿರಾಜ್ ಕೈಯಲ್ಲಿ ಮ್ಯಾಚ್ 1 ಬಾಲ್ ಅಲ್ಲಿ 4 ರನ್ ಬೇಕು. ಸಿರಾಜ್, ಓ ಮೈ ಗಾಡ್, ಏನಾಗುತ್ತೆ? 3 ರನ್ಗಳಿಂದ ಭಾರತ ಜಯ ದಾಖಲಿಸಿದೆ. ಕಮ್ಮಿ ಟಾರ್ಗೆಟನ್ನು ಡಿಫೆಂಡ್ ಮಾಡ್ಕೊಂಡಿದೆ ಭಾರತ. ಗೈಸ್ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು. ನೀವು ಬೇಕಾದರೆ ಇನ್ನು ಮುಂದಿನ ವಿಡಿಯೋಗಳನ್ನು ಪಾರ್ಟ್ ವೈಸ್ ಮಾಡ್ತೀನಿ, ಒಂದೇ ಮ್ಯಾಚಿನ ಪಾರ್ಟ್ ವೈಸ್ ಮಾಡ್ತೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಗೈಸ್, ಸಪೋರ್ಟ್ ಮಾಡಿ ಗೈಸ್, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಇದೇ ಥರ ವಿಡಿಯೋ ಹೆಚ್ಚು ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಾನು ಬೇಕಾದ್ರೆ ಇಡೀ ಮ್ಯಾಚಿದು ಕಾಮೆಂಟ್ರಿ ಮಾಡ್ತೀನಿ. ನೀವೆಲ್ಲರೂ ಕಾಮೆಂಟ್ ಮಾಡ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.